ಕರ್ನಾಟಕ ಸರ್ಕಾರ ನಗರಸಭೆ ಕಾರ್ಯಾಲಯ ದಾಂಡೇಲಿ ಕರ್ನಾಟಕ ವತಿಯಿಂದ ದಾಂಡೇಲಿ ನಗರದ ಅಲಂಕಾರಿಕ ಬೀದಿ ದೀಪಗಳ ಲೋಕಾರ್ಪಣೆ, ಸ್ಥಳ JN ರಸ್ತೆ ಮತ್ತು ಚೆನ್ನಮ್ಮ ಸರ್ಕಲ್ ದಾಂಡೇಲಿ, ಇವೆಲ್ಲವುಗಳ ಇಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಸರ್ಕಾರ ಹಾಗೂ ಸನ್ಮಾನ್ಯ ಶಾಸಕರ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗಳಲ್ಲಿ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಹಾಗೆ ಶಾಸಕರ ಕಚೇರಿ ಕೂಡ ಇವತ್ತು ಉದ್ಘಾಟನೆ ನಡೀತಾ ಇದೆ. ಮಾನ್ಯ ಶ್ರೀ RV ದೇಶಪಾಂಡೆ ಸನ್ಮಾನ್ಯ ಅಧ್ಯಕ್ಷರು, ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಶಾಸಕರು, ಹಳಿಯಾಳ ಜೋಡ ಶಾಸಕರು, ಇದೀಗ ಸನ್ಮಾನ್ಯ ಅಧ್ಯಕ್ಷರು, ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಶಾಸಕರು, ಹಳಿಯಾಳ ಹಾಗೂ ಜೋಡ ವಿಧಾನಸಭಾ ಕ್ಷೇತ್ರ ಇವರು ವೇದಿಕೆಯತ್ತ ಇದೀಗ ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆಯ ಮೂಲಕ ಇವನ್ನ ನಾವು ಹೃದಯ ಪೂರ್ವಕವಾಗಿ ಸ್ವಾಗತಿಸ್ತಾ ವೇದಿಕೆಯತ್ತ ಬರಮಾಡ್ಕೊಡ್ತಾ ಇದ್ದೇವೆ. ಇವತ್ತಿನ ಮಾನ್ಯ ಮುಖ್ಯ ब्राइटनेस और ये बहुत पुराना मॉडल है। हाँ वही तो बोल रहा हूँ। ये क्या है? अभी अलार्म डाले सो नमे वो अच्छे सेम वो अच्छे सेम ब्राइटनेस बहुत कम है. देख लाइक ಅಣ್ಣ ಆಮ್ನ ಸೆಟಪ್ ನಮ್ದು ಮನೆ ಒಲಿ ಒಳಗೆಲ್ಲ ಹಚ್ಚಿದಾರಲ್ಲ ವಾಡ್ ವಾಡ್ ಸ್ಟಾರ್ಟಿಂಗ್ ಡಿಮ್ ಆಯ್ತು. अलार्म जोड़ा नहीं वो प्रोजेक्ट है हमने भी बराबर है बट ये उसमें वहां 100 वाट है लेफ्ट साइड में ऐसा डालते हैं 100 वाट में ऐसा डालते हैं 12 वाट 60 वाट है ये जो आता है रोड के बीच में क्या डिवाइडर है वो हर एक पुल के बाजू में भी छोटा छोटा है. ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಸರ್ಕಾರ ಹಾಗೂ ಸನ್ಮಾನ್ಯ ಶಾಸಕರು ಈ ಹಳಿಯಾಳ ಜೋಡ ವಿಧಾನಸಭಾ ಕ್ಷೇತ್ರದ ಇವರು ಇದೀಗ ಉದ್ಘಾಟನೆ ನೆರವೇರಿಸಿಕೊಡ್ತಾ ಇದ್ದಾರೆ. ಕರ್ನಾಟಕ ಲೋಕ ಪಂಚ ಗ್ಯಾರಂಟಿಯ ಅಧ್ಯಕ್ಷರು ಹಾಗೆ ಮಾನ್ಯ ತಹಶೀಲ್ದಾರ್ ಅವರು ಹಾಗೆ ಕಾಂಗ್ರೆಸ್ನ ಅಧ್ಯಕ್ಷರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ಅಶ್ಪಕ್ಷಕ್ಕೆ ಇವ್ರನ್ನ ವೇದಿಕೆ ಮೇಲೆ ಹಾಗೆ ನಮ್ಮ EO ಸಾಹೇಬ್ರನ್ನು ಕೂಡ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. AW ಇಂದಲಿ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ ದೇವ ದೇವನೇ ಹಕ ನಮೋಸ್ತು ನಮೋಸ್ತು ತೇ ಪ್ರೇಮದಿಂದಲಿ ನೋಡು ನಮ್ಮನು ತೇ ನಮೋಸ್ತು ನಮೋಸ್ತು ತೇ. 2 ನಿಮಿಷ ಎದ್ದು ನಿಂತು ಗೌರವ ಕೊಡಬೇಕಾಗಿ ವಿನಂತಿಸ್ಕೊತಾ ಇದ್ದೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿ ವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ ಗಂಧದ
ಚಂದದ ಹೊನ್ನಿನ ಗಣಿಯ ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ ಶಂಕರರ ಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರಣ್ಯ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಡಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ವತಿಯಿಂದ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಸನ್ಮಾನ್ಯ ಶಾಸಕರ ಒಂದು ಅಭಯ ಹಸ್ತದಿಂದ ನಡೆದಿರ್ತಕ್ಕಂಥ ಜರುಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳು ಮತ್ತು ಫಲಾನುಭವಿಗಳಿಗೆ ಬೆನಿಫಿಟ್ಗಳನ್ನು ಕೊಡ್ತಕ್ಕಂಥ ಸೌಲಭ್ಯಗಳ ವಿತರಣಾ ಒಂದು ಕಾರ್ಯಕ್ರಮವನ್ನು ನಾವು ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಭಾಳಷ್ಟು ಮುತುವರ್ಜಿಯಿಂದ ಆಗಮಿಸಿರ್ತಕ್ಕಂಥ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು, ಸನ್ಮಾನ್ಯ ಶಾಸಕರು ಹಾಗೂ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಗರಾಡಳಿತದ ಪರವಾಗಿ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ತಾಲೂಕು ಪಂಚ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಿಯಾಜ್ ಬಾಬು ಸೈಯದ್ ಅವರನ್ನು ಕೂಡ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಆಗಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀ ಮೋಹನ್ ಹಲ್ವಾಯಿ ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ನಮ್ಮ ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷರು ಆಗಿರ್ತಕ್ಕಂಥ ಸಹೋದರ ಶ್ರೀ ಅಶ್ಫಾಕ್ ಶೇಖ್ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಅಧಿಕಾರಿ ಮಿತ್ರರಾಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರರಾಗಿರ್ತಕ್ಕಂಥ ಶ್ರೀ ಶೈಲೇಶ್ ಪರಮಾನಂದ್ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ TC ಹಾದಿಮನಿ ಸರ್ ಅವ್ರಿಗೂ ಕೂಡ ನಾನು ಸ್ವಾಗತಿಸುತ್ತಾ PWD ಎಲೆಕ್ಟ್ರಿಕಲ್ ಸಬ್ ಡಿವಿಷನ್ ಧಾರವಾಡನ AW ಅವರಾಗಿರ್ತಕ್ಕಂಥ ಶ್ರೀ ಹನುಮಂತಪ್ಪ ಬಂಡಿ ಬಗ್ಗೆ ಮತ್ತು ಅವರಿಗೆ ಮತ್ತು ದಾಂಡೇಲಿ ನಗರಕ್ಕಿರುವ ಒಂದು ಅವಿನಾಭಾವ ಸಂಬಂಧದ ಬಗ್ಗೆ ದಾಂಡೇಲಿ ಬಗ್ಗೆ ಇರತಕ್ಕಂಥ ಕಾಳಜಿಯ ಬಗ್ಗೆ ನಾನು ಎರಡು ಮಾತುಗಳಲ್ಲಿ, ಆದರೆ ವಿಶೇಷವಾಗಿ ದಾಂಡೇಲಿ ನಗರದ ಬಗ್ಗೆ ನಾನು ಕಳೆದ ಒಂದು ವರ್ಷದಿಂದ ಈ ದಾಂಡೇಲಿ ನಗರಸಭೆಯ ಪೌರಾಯುಕ್ತನಾಗಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಕಂಡುಕೊಂಡಿರ್ತಕ್ಕಂಥದ್ದು ಏನು ಅಂತಂದರೆ, ಬಹುಶಃ ಎಲ್ಲ ಊರು ಮತ್ತು ಎಲ್ಲ ಪಟ್ಟಣಗಳಿಗಿಂತ ಹೆಚ್ಚಾಗಿ ದಾಂಡೇಲಿ ನಗರ ಮೇಲೆ ಜಾಸ್ತಿ ಪ್ರೀತಿ ಇದೆ ಸಾಹೇಬರಿಗೆ ಅಂತ ನನಗೆ ಅನಿಸ್ತದೆ. ಕಳೆದ ಕೆಲವು ವರ್ಷಗಳಲ್ಲಿ ದಾಂಡೇಲಿ ನಗರ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕೇವಲ ದಾಂಡೇಲಿ ನಗರಸಭೆಗೆ ಸಂಬಂಧಿಸಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ 1 ಕೋಟಿ 10 ಕೋಟಿ ಅಲ್ಲ, ಹೊರತು 100 ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಅವರು ನೆರವೇರಿಸಿಕೊಂಡಿದ್ದಾರೆ. ಮೊದಲನೇದಾಗಿ ಪ್ರತಿ ಮನೆಗೂ ನೀರು ಸರಬರಾಜು ಮಾಡ್ತಕ್ಕಂಥ 66 ಕೋಟಿ ರೂಪಾಯಿಗಳ 24 ಗಂಟೆ ವಾರದಲ್ಲಿ 24 ಗಂಟೆ 7 ದಿವಸ ನೀರು ಸರಬರಾಜು ಮಾಡ್ತಕ್ಕಂಥ ವಾಟರ್ ಸಪ್ಲೈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡಿ ಜಾರಿ ಆಗ್ತಾ ಇದೆ. 1ನೇ ತಾರೀಕು ಯಾವುದೇ ಪರಿಸ್ಥಿತಿಯಲ್ಲಿ ಓಪನಿಂಗ್ ಮಾಡಿ ಅಂತ ನಮಗೆ ಮತ್ತು ಸಂಬಂಧಿಸಿದ ಇಲಾಖೆಯ ಎಲ್ಲ ಇಂಜಿನಿಯರ್ಸ್ಗಳದ್ದು ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿದ್ದಾರೆ. ಆದರೆ ಸ್ವಲ್ಪ ಎಕ್ಸಿಕ್ಯೂಷನಲ್ಲಿ ಡಿಲೇ ಆಗಿದೆ. ಆದರೆ ಇನ್ನೂ 2 ರಿಂದ 3 ತಿಂಗಳ ಒಳಗಡೆ 2025-26ನೇ ಸಾಲ ಕೊನೆಗೊಳ್ಳುವ ಮುಂಚೆನೇ ಆ ಒಂದು ಸ್ಕೀಮನ್ನು ಸಾಹೇಬರು ಓಪನಿಂಗ್ ಮಾಡಲಿಕ್ಕೆ ನಿಮ್ಮೆಲ್ಲರ ಮುಂದೆ ಬರಲಿಕ್ಕಿದ್ದಾರೆ. ಅದಾದ ನಂತರ ಈಗಾಗಲೇ UGD ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಅಂತ ಸುಮಾರು 78 ಕೋಟಿಗಿಂತ ಹೆಚ್ಚು ಅಧಿಕ ಮೊತ್ತದ ಕಾಮಗಾರಿ UGD ಸ್ಕೀಮ್
ಯಾರೂ ಕೂಡ ಆ ಯು ಜಿ ಡಿ ಸ್ಕೀಮ್ ಇಂಪ್ಲಿಮೆಂಟ್ ಆದ ತಕ್ಷಣ ಸೆಪ್ಟಿಕ್ ಟ್ಯಾಂಕ್ಗಳನ್ನು ಕಟ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೇವಲ ಶೌಚಾಲಯದ ನೀರನ್ನು ಪೈಪ್ನ ಮೂಲಕ ನಮ್ಮ ಯು ಜಿ ಡಿ ಕನೆಕ್ಷನ್ಗೆ ಕೊಟ್ಟುಬಿಟ್ರೆ ಸಾಕು, ಸೆಪ್ಟಿಕ್ ಟ್ಯಾಂಕ್ ಕೆಲಸವನ್ನು ಆ ಪೈಪ್ ಮೂಲಕ ಹೋಗಿ STPನಲ್ಲಿ ಟ್ರೀಟ್ ಆಗ್ತಕ್ಕಂಥ ಕೆಲಸ ಅದು. ಸುಮಾರು 78 ಕೋಟಿಗಳ ಕಾಮಗಾರಿ ಆಲ್ರೆಡಿ ಮುಕ್ತಾಯ ಆಗಿದೆ. ಮನೆ ಮನೆಗಳಿಗೆ ಸಂಪರ್ಕ ಕೊಡ್ತಕ್ಕಂಥ ಕಾಮಗಾರಿ ಜಾರಿಯಲ್ಲಿದೆ. ಅದಾದ ನಂತರ ಇವೆರಡೂ ಕಾಮಗಾರಿಗಳು ಒಟ್ಟುಗೂಡಿಸಿ ದಾಂಡೇಲಿ ನಗರದಲ್ಲಿರ್ತಕ್ಕಂಥ 1000ಕ್ಕಿಂತ ಅಧಿಕ ವಸತಿ ರಹಿತ ಕುಟುಂಬಗಳಿಗೆ G+2 ಅಂದರೆ ಮನೆಗಳನ್ನು ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಡುವ ಒಂದು ನಿಟ್ಟಿನಲ್ಲಿ 1100 ಮನೆಗಳನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ನಮಗೆ 84 ಮನೆಗಳು ಕಂಪ್ಲೀಟಾಗಿ ನಮ್ಮ ನಗರಸಭೆ ವಶಕ್ಕೆ ಪಡೆದುಕೊಂಡಿದ್ದೇವೆ. ಅದರಲ್ಲಿ ವಿಶೇಷ ಅಂದರೆ ಈ ಒಂದು ಕಾರ್ಯಕ್ರಮಗಳ DDಯನ್ನು ನಮಗೆ ಇವತ್ತು ಕೊಟ್ಟಿದ್ದಾರೆ. ಅವರಿಗೆ ಸಾಹೇಬ್ರ ಕಡೆಯಿಂದ ನಾವು ಅವರಿಗೆ ಮನೆ ಅಲಾಟ್ಮೆಂಟನ್ನು ಈಗಾಗಲೇ 108 ಮನೆಗಳಿಗೆ ನಾವು ಅಲಾಟ್ಮೆಂಟ್ ಸಾಹೇಬರು ಕೊಟ್ಟಿದ್ದಾರೆ. ಆದರೆ 84ರಲ್ಲಿ ಕೂಡ ಒಬ್ಬರು ಬೆಳಿಗ್ಗೆ ತಮ್ಮ ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ. ಅವರಿಗೆ ಈ ಒಂದು ವೇದಿಕೆಯಲ್ಲಿ ನಾವು ಆದೇಶ ಪತ್ರ ಸಾಹೇಬ್ರ ಕಡೆಯಿಂದ ಕೊಡಿಸ್ತಾ ಇದ್ದೇವೆ. ಪೇ ಮಾಡ್ತಾರೆ, ತಕ್ಷಣ ನಾನು ಸಾಹೇಬ್ರ ಕಡೆ ಹೋಗಿಬಿಟ್ಟು ಸೈನ್ ತೊಗೊಂಡು ಅವರಿಗೆ ಆದೇಶ ಪತ್ರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಇದೆಲ್ಲ ಕಾಮಗಾರಿಗಳ ಜೊತೆಗೆ UGD ಮತ್ತು ವಾಟರ್ ಸಪ್ಲೈ ಸೇರಿದಂತೆ ಈಗ ಹೊಸ ಕಾಮಗಾರಿ ಅಂತಂದರೆ ನಮ್ಮ JN ರೋಡ್ನಲ್ಲಿ ಚೆನ್ನಮ್ಮ ಸರ್ಕಲ್ನಿಂದ ಪ್ರಾರಂಭವಾಗಿ ಪಟೇಲ್ ಸರ್ಕಲ್ ಮೂಲಕ ಹಾದು ಸುಭಾಷ್ ನಗರ ಅಂದರೆ JN ರೋಡ್ದ ಸಂಪೂರ್ಣ JN ರೋಡಲ್ಲಿ ಇರ್ತಕ್ಕಂಥ ನಗರಸಭೆಯಿಂದ ಅಳವಡಿಸಲಾಗಿರ್ತಕ್ಕಂಥ ಹಳೆಯ ಬೀದಿ ದೀಪಗಳು ಭಾಳ ಔಟ್ಡೇಟೆಡ್ ಆಗಿತ್ತು. ಆ ಒಂದು ಕಾರಣಕ್ಕೆ ದಾಂಡೇಲಿ ಬಡ ಜನರ ಶ್ರೇಯೋಭಿವೃದ್ಧಿ ಜೊತೆಗೆ ದಾಂಡೇಲಿ ನಗರವನ್ನು ಪ್ರವಾಸೋದ್ಯಮ ವಿಷಯದಲ್ಲಿ ಬಹಳಷ್ಟು ಪ್ರಗತಿ ಹೊಂದುತ್ತಾ ಇರತಕ್ಕಂಥ ನಗರ. ಈ ಒಂದು ನಗರವನ್ನು ಬ್ಯೂಟಿಫಿಕೇಷನ್ ಅಲಂಕೃತಗೊಳಿಸಬೇಕಂತ ಒಂದು ಮಹದಾಸೆಯಿಂದ ದೊಡ್ಡ ಸಿಟಿಯಲ್ಲಿರ್ತಕ್ಕಂಥ ಈ ಅಲಂಕಾರಿಕ ಬೀದಿ ದೀಪಗಳನ್ನು ಅಳವಡಿಸ್ತಕ್ಕಂಥ ಕಾಮಗಾರಿಯನ್ನು PWD ಸ್ಕೀಮಲ್ಲಿ ತೊಗೊಂಡು ನಗರಸಭೆ ವ್ಯಾಪ್ತಿಯಲ್ಲಿ ಅವರು ಹಸ್ತಾಂತರ ಮಾಡಿದ್ದಾರೆ. ಆ ಒಂದು ಕಾಮಗಾರಿ ಕಂಪ್ಲೀಟ್ ಆಗಿದೆ. ಇವತ್ತು ಈ ತಮ್ಮ ಟೈಲರಿಂಗ್ ಮಷಿನ್ ಡಿಸ್ಟ್ರಿಬ್ಯೂಷನ್ ಆದ ತಕ್ಷಣ ನಾವು ಅಲ್ಲಿ ಹೋಗಿ ಅದು ಸ್ವಿಚ್ ಆನ್ ಸಾಹೇಬ್ರ ಕಡೆಯಿಂದ ಸಾಹೇಬರ ಒಂದು ಅಮೃತ ಹಸ್ತದಿಂದ ಅದನ್ನು ಸ್ವಿಚ್ ಆನ್ ಮಾಡ್ತಕ್ಕಂಥ ಕಾಮಗಾರಿಯನ್ನು ಇಟ್ಕೊಂಡಿದ್ದೇವೆ. ಇಲ್ಲಿ ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಒಂದು ಪೋಲು. ಈ ಥರ 74 ಪೋಲ್ಸ್ ಇದೆ. 74 ಪೋಲ್ಸ್ಗಳು ಒಟ್ಟು ಪ್ರಾಜೆಕ್ಟ್ ಕಾಸ್ಟು 1,08,00,000. ಸೊ 1,08,00,000 ರೂಪಾಯಿದಲ್ಲಿ ಈ ಕಾಮಗಾರಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ನಿರ್ಮಾಣಕ್ಕೆ ಮಾಡಿ ಕಂಪ್ಲೀಟ್ ಆಗಿದೆ. ಇವತ್ತು ಸಾಹೇಬರ ಒಂದು ಅಮೃತ ಹಸ್ತದಿಂದ ಅದನ್ನು ನಾವು ಲೈಟ್ಗಳನ್ನು ಬೆಳಕನ್ನು ಉರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ UGD ಕಾಮಗಾರಿ ಮತ್ತು ಸಾಕಷ್ಟು ರೋಡ್ಗಳು ಮತ್ತು ಚರಂಡಿಗಳು ಹಾಳಾಗಿದೆ. ಈ ಒಂದು ನಿಟ್ಟಿನಲ್ಲಿ ಸಾಕಷ್ಟು ಸಾರ್ವಜನಿಕರು ನಮ್ಮ ಸದಸ್ಯರು ನಾನು ಸಾಹೇಬ್ರ ಗಮನಕ್ಕೆ ಸನ್ಮಾನ್ಯ ಶಾಸಕರ ಗಮನಕ್ಕೆ ತೊಗೊಂಡು ಬಂದಾಗ ನೀವು ಯಾವ್ಯಾವ ರೋಡ್ ಮಾಡಬೇಕು ಮತ್ತು ಎಷ್ಟು ಅಮೌಂಟ್ ಬೇಕು ಅನ್ನೋದೊಂದು ಪ್ರಪೋಸಲನ್ನು ಬಿಲ್ಡ್ ಮಾಡಿ ಅಂತ ಹೇಳಿದರು. ಆ ಪ್ರಪೋಸಲ್ ಬಿಲ್ಡ್ ಮಾಡಿದಾಗ ಎಷ್ಟು ಬೇಕಂತ ಕೇಳಿದರು. ಸರ್ ಸುಮಾರು ಒಂದು 5 ಕೋಟಿ ರೂಪಾಯಿ ಅವರಿಗೆ ಬೇಕಾಗ್ತದೆ ಅಂತ ನಾನು ಹೇಳಿದೆ. 5 ಕೋಟಿ ರೂಪಾಯಿ ಮಾಡಬೇಕಾ, ಆಯಿತು ಮಾಡಿಕೊಡಿ, 5 ಕೋಟಿ ರೂಪಾಯಿದಲ್ಲಿ ಎಲ್ಲ ಕವರ್ ಆಗಬೇಕು ಆ ಥರ ಮಾಡಿ ಅಂತ ಹೇಳಿದರು. ನಾನು ಎಸ್ಟಿಮೇಟ್ ಮಾಡಿದಾಗ 5 ಕೋಟಿ ರೂಪಾಯಿದು ಇಂಪಾರ್ಟೆಂಟ್ ರೋಡ್ಗಳನ್ನು ತೊಗೊಂಡು ಸಾಹೇಬ್ರ ಹತ್ರ ಗಮನಕ್ಕಿಟ್ಟೆ. ಆಮೇಲೆ ಸಾಹೇಬ್ರದ್ದು ಕೇಳಿದರು ನೀವು ಈ 5 ಕೋಟಿದಲ್ಲಿ ದಾಂಡೇಲಿ ನಗರದ ಎಲ್ಲ ಮೆಜಾರಿಟಿ ರಸ್ತೆಗಳೆಲ್ಲ ಕ್ಲಿಯರ್ ಆಗ್ತದ ಅಂತ ಕೇಳಿದರು. ಇಲ್ಲ ಸರ್ ಇನ್ನೂ ಸ್ವಲ್ಪ ಅಮೌಂಟ್ ಬೇಕಾಗ್ತದೆ, ಇದು ಅರ್ಧ ಆಗ್ತದೆ ಅಂತ ನಾನು ಹೇಳಿದೆ. ಆಮೇಲೆ ಅರ್ಧ ಆಗ್ತದೆ ಸರ್ ಇನ್ನೂ ಎಷ್ಟು ಬೇಕಾಗ್ತದೆ ಅದ್ರ ತೊಗೊಂಡು ಬಾ ಅಂತಂದರು. ಮತ್ತು ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೊಂದು 2.5 ಕೋಟಿ ರೂಪಾಯಿ ಹೆಚ್ಚಿಗೆ ಎಸ್ಟಿಮೇಟನ್ನು ಮಾಡಿ ಕೊಟ್ವಿ. ಸೊ 7.5 ಕೋಟಿ ರೂಪಾಯಿದು ಎಸ್ಟಿಮೇಟ್ ಮಾಡಿ ಕೊಟ್ಟಾಗ ಇದರಲ್ಲಿ ಕಂಪ್ಲೀಟ್ ಆಗ್ತದೆ ಅಂತ ಕೇಳಿದರು. ಇಲ್ಲ ಸರ್ ಇನ್ನೂ ಕಂಪ್ಲೀಟ್ ಆಗಲ್ಲ ಸರ್, ಇನ್ನೊಂದು 2 ಕೋಟಿ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿದೆ. ಸೊ ಹೀಗಾಗಿ ಮತ್ತೊಂದು ಸಲ ನೀವು ರಿವೈಷನ್ ಮಾಡಿದೆ. ದಾಂಡೇಲಿ ನಗರದಲ್ಲಿರ್ತಕ್ಕಂಥ ಎಲ್ಲ ಹಾಳಾಗಿರೋ ರಸ್ತೆಗಳಿಗೆ ಒಂದು DPR ಮಾಡಿ ಅಂತ ಹೇಳಿದರು. ನಾನು ಟೋಟಲಿ 9,96,00,000 ರೂಪಾಯಿ ಮಾಡಿದ್ದೀನಿ ಅಂತ ಹೇಳಿದೆ. ಆದರೆ 1 ಕೋಟಿ ಕಡಿಮೆ ಬೀಳ್ತದೆ ಸರ್, ನಮ್ಮ ಇಂಡೋರ್ ಸ್ಟೇಡಿಯಂ ಅಕ್ಕಪಕ್ಕದಲ್ಲಿ ರಸ್ತೆ ಹಾಳಾಗಿದೆ, ಅದನ್ನು ಕೊಡಿಯಪ್ಪ ಅಂತ ಹೇಳಿದರು. ಟೋಟಲ್ 11 ಕೋಟಿ ರೂಪಾಯಿಗಳ ಪ್ರಸ್ತಾವನೆಯನ್ನು ನಾವು ಕೊಟ್ವಿ. ಅದನ್ನು ಸಾಹೇಬರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಂಡು ಅಪ್ರೂವಲ್ ಮಾಡಿಸ್ಕೊಂಡು ಬಂದು ನಮ್ಮ ದಾಂಡೇಲಿ ನಗರದ ಎಲ್ಲ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವ ಒಂದು ನಿಟ್ಟಿನಲ್ಲಿ ಇನ್ನು ಮುಂದಿನ ಕೆಲವೇ ತಿಂಗಳುಗಳಲ್ಲಿ ಟೆಂಡರ್ ಪ್ರಕ್ರಿಯೆಗೆ ಆಗಿ ಕಾಮಗಾರಿಗಳ ಪ್ರಾರಂಭ ಆಗ್ತಕ್ಕಂಥ ಎಲ್ಲ ಲಕ್ಷಣಗಳಿದೆ. ಈ ಕಾರ್ಯಕ್ರಮದಲ್ಲಿ 2022-23ನೇ ಸಾಲಿನಲ್ಲಿ ದಾಂಡೇಲಿ ನಗರಸಭೆಗೆ ಒಟ್ಟು 23 ಕೋಟಿ ರೂಪಾಯಿಗಳ ನಗರೋತ್ಥಾನ ಯೋಜನೆ ಇದು ಆಗಿತ್ತು. ಅದರಲ್ಲಿ 369 ಲಕ್ಷಗಳ SC/SP ಮತ್ತು TSP ಯೋಜನೆಗಳಿಗೆ ಮೀಸಲಿಡಲಾಗಿತ್ತು.
SC SP ಮತ್ತು TSP ಯೋಜನೆಗಳಿಗೆ ಮೀಸಲಿಟ್ಟಲಾಗಿರ್ತಕ್ಕಂಥ 369 ಲಕ್ಷಗಳಲ್ಲಿ ನಾವು ಟೇಲರಿಂಗ್ ಮಷಿನ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥ ಕಾರ್ಯಕ್ರಮ, ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಬೆಡ್ ಮತ್ತು ಬೆಡ್ಶೀಟ್ಗಳನ್ನು ಕಾಟ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು, SC ST ಹಾಸ್ಟೆಲ್ಗಳಿಗೆ ಸೋಲಾರ್ ಲೈಟಿಂಗ್ಗಳನ್ನು, ಆಮೇಲೆ RO ಫಿಲ್ಟರ್ ವಾಟರ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು, ಅದ್ರ ಜೊತೆಗೆ ಬೆನಿಫಿಷರಿಗೆ ವಿದ್ಯಾರ್ಥಿಗಳಿಗೆ ಟ್ಯಾಬ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು, ಸಾಕಷ್ಟು ಪೌರ ಕಾರ್ಮಿಕರಿಗೆ ಸುರಕ್ಷತಾ ದಿರಿಸುಗಳನ್ನ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಎಲ್ಲ ಇಟ್ಕೊಂಡಿದ್ದೇವೆ. ಅದರ ಮೊದಲನೇ ಹಂತದಲ್ಲಿ ಇವಾಗ ನಮಗೆ ಸಾರ್ವಜನಿಕರಿಗೆ ಟೇಲರಿಂಗ್ ಮಿಷನ್ ವಿತರಣೆ ಮಾಡ್ತಕ್ಕಂಥ ಕೆಲಸ ಕಾಮಗಾರಿ ಮುಕ್ತಾಯವಾಗಿದೆ. ಈ ಮುಕ್ತಾಯವಾಗಿರ್ತಕ್ಕಂಥ ಕಾಮಗಾರಿಯ 456 ಬೆನಿಫಿಷರಿಗಳನ್ನು ನಾವು ಸೆಲೆಕ್ಷನ್ ಮಾಡಿದ್ವಿ. 456ರಲ್ಲಿ ಸುಮಾರು 310 ಟೇಲರಿಂಗ್ ಮಷಿನ್ಸ್ ನಮಗೆ ಸ್ವೀಕೃತ ಆಗಿದ್ದಾವೆ. ಇನ್ನೂ 150 ಟೇಲರಿಂಗ್ ಮಷಿನ್ಸ್ ಬರೋದು ಬಾಕಿ ಇದೆ. ಇನ್ನು 310 ಜನರಿಗೆ ನಾವೀಗ ಸಾಹೇಬರ ಒಂದು ಅಮೃತ ಹಸ್ತದಿಂದ ಈ ಟೇಲರಿಂಗ್ ಮಷಿನನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಒಂದು ವೇದಿಕೆ ಮೇಲೆ ಇಟ್ಕೊಂಡಿದ್ದೇವೆ. ಸೊ ಈ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆನಿಫಿಷರಿಗಳಿಗೆ ಈ ಒಂದು ಟೇಲರಿಂಗ್ ಮಷಿನ್ ವಿತರಿಸ್ತಕ್ಕಂಥ ಕೆಲಸವನ್ನು ಸಾಹೇಬರು ಮಾಡ್ತಾ ಇದ್ದಾರೆ. ಅದಾದ ನಂತರ ಲೋಕಾರ್ಪಣೆ ಕಾರ್ಯಕ್ರಮವನ್ನು, ಇದು ಕಾರ್ಯಕ್ರಮ ಮುಗಿದ ತಕ್ಷಣ ತಾವೆಲ್ಲರೂ ಅಲ್ಲಿ JN ರೋಡಲ್ಲಿ ಗಣೇಶ್ ಹೋಟೆಲ್ ಎದುರಿಗೆ ಸಿನಿಮಾ ಥಿಯೇಟರ್ ಪಕ್ಕದಲ್ಲಿ ಈ ಬೀದಿ ದೀಪಗಳಿಗೆ ಸ್ವಿಚ್ ಆನ್ ಮಾಡ್ತಕ್ಕಂಥ ಬೆಳಕನ್ನು ಉರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಅದಾದ ನಂತರ ಚೆನ್ನಮ್ಮ ಸರ್ಕಲ್ನಲ್ಲಿ ಈ ದಾಂಡೇಲಿ ನಗರದ ಒಂದು ಅಲಂಕಾರವನ್ನು, ಸೌಂದರ್ಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಒಂದು LED ಪರದೆಯನ್ನು, ಅಡ್ವರ್ಟೈಸ್ಮೆಂಟ್ ಬೋರ್ಡನ್ನು, LED ಪರದೆಯನ್ನು ಸಾಹೇಬರು ಒಂದು ವಿಶೇಷ ಮುತುವರ್ಜಿ ವಹಿಸಿ ನಮಗೆ ನಿರ್ದೇಶನಗಳನ್ನ ಕೊಟ್ಟಿದ್ದರು. ಆ ಒಂದು LED ಪರದೆಯನ್ನು ನಾವು ಅಲ್ಲಿ ಅಳವಡಿಸಿದ್ದೇವೆ. ಈ ಎರಡೂ ಕಾರ್ಯಕ್ರಮ ಮುಗಿದ ತಕ್ಷಣ ನಾವಲ್ಲಿ LED ಪರದೆಯನ್ನು ಲೋಕಾರ್ಪಣೆಗೊಳಿಸ್ತಕ್ಕಂಥ ಅಲ್ಲಿ ಚೆನ್ನಮ್ಮ ಸರ್ಕಲ್ನಲ್ಲೂ ಕೂಡ ನಾವು ಹೋಗ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಮುಗಿದ ತಕ್ಷಣ ಸಾಹೇಬ್ರ ಜೊತೆಗೆ ಬರಬೇಕು. ಅಲ್ಲಿ ಲೋಕಾರ್ಪಣೆಗೊಳಿಸುವ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗವಹಿಸಬೇಕಂತ ತಮ್ಮೆಲ್ಲೆಲ್ಲ ವಿನಂತಿಸಿಕೊಳ್ಳುತ್ತಾ, ಮತ್ತೊಂದು ಬಾರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನಿಮ್ಮೆಲ್ಲರ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ RV ದೇಶಪಾಂಡೆ ಸಾಹೇಬರಿಗೆ ಮತ್ತೊಂದು ಬಾರಿ ಈ ಒಂದು ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ನನ್ನ ನಮಸ್ಕಾರಗಳನ್ನ ಹೇಳ್ತೇನೆ. ಧನ್ಯವಾದಗಳು. ಉದ್ಘಾಟನೆಯ ಮೂಲಕ ದಾಂಡೇಲಿ ನಗರವನ್ನ ಜಳಿಸುವಂತಹ ಅತ್ಯುನ್ನತ ಸುಂದರವಾದ ನಗರವನ್ನಾಗಿಸುತ್ತಿರುವಂತಹ ಮಾನ್ಯ ದೇಶಪಾಂಡೆ ಸಾಹೇಬರಿಗೆ ನಗರದ ನಮ್ಮ ಜನರು ನಿಮಗೆ ಹೃದಯಪೂರ್ವಕ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ಗಿಡಕ್ಕೆ ನೀರು ಹಾಕುವುದರ ಮೂಲಕ ಇವತ್ತಿನ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಿರಾ. ನಮ್ಮ ದಾಂಡೇಲಿಯನ್ನ ಚಂದದ ನಗರವನ್ನಾಗಿ ಮಾಡಿದಿರಾ. ನಿಮಗೆ ದಾಂಡೇಲಿಯ ಎಲ್ಲ ಧನ್ಯವಾದ ಸಮರ್ಪಿಸ್ತೇವೆ ತಮ್ಮ ಮಾತುಗಳನ್ನ ಮೂಲಕ. ದಾಂಡೇಲಿ ಬ್ಲಾಕ್ ಕಮಿಟಿ ಅಧ್ಯಕ್ಷರಾದ ಮೋಹನ್ ಹಲ್ವಾಯಿ ಅವರೇ, ಮತ್ತು ನಮ್ಮ ಅಶ್ಫಾಕ್, ಮಾಜಿ ನಮ್ಮ ಲೋಕಸಭಾ ಅಧ್ಯಕ್ಷರಾದಂಥ ಅಶ್ಫಾಕ್ ಅವರೇ, ನಮ್ಮ ಕ್ರಿಯಾಶೀಲ ಕಮಿಷನರ್ ಅವರೇ, ಇಲ್ಲಿ ಬಂದಂಥ ತಾಯಿಂದಿರೇ, ಅಣ್ಣ ತಮ್ಮಂದಿರೇ, ಹಿರಿಯರೇ, ಪತ್ರಕರ್ತ ಸ್ನೇಹಿತರೆ, ಇಷ್ಟು ಪ್ರಮಾಣದಲ್ಲಿ ಹೆಣ್ಮಕ್ಕಳು ಬಂದಾರಂದರೆ ನಾನು ತಿಳ್ಕೊಂಡೆ ಇದಕ್ಕೆ ನನ್ನ ಆಕರ್ಷಣೆ ಕಾರಣ ಅಲ್ಲ, ಮಷಿನ್ಗೆ ಆಕರ್ಷಣೆ. ಸ್ವಲ್ಪ ಸತ್ಯ ಮಾತಾಡ್ತೇನೆ ನಾನು ಯಾವಾಗಲೂ, ಯಾರು ಬೇಜಾರು ಪಡ್ಕೋಬಾರ್ದು. ಆದರೆ ನಿಮ್ಮ ಸಲುವಾಗಿ ತಂದಿದ್ದೇವೆ. ಕಾಂಗ್ರೆಸ್ ಪಕ್ಷದ ಗುರಿ ಮಹಿಳೆಯವರ ಅಭಿವೃದ್ಧಿ, ಯುವತಿಯರ ಅಭಿವೃದ್ಧಿ, ಸರ್ವಾಂಗೀಣ ಜನರ ಅಭಿವೃದ್ಧಿ. ನನಗೆ ನಾನು ನ್ಯಾಯವಾದಿ, ಎಷ್ಟು ವರ್ಷ ನನಗೆ ನ್ಯಾಯವಾದಿಯಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. 71ರಲ್ಲಿ ನಾನು ಯುವ ಕಾಂಗ್ರೆಸ್ ಅಧ್ಯಕ್ಷ ಇದ್ದೆ. ಎಪ್ಪತ್ತೆರಡನೇ ಇಸ್ವಿಯಲ್ಲಿ ನಾನು ಬ್ಲಾಕ್ ಕಮಿಟಿ ಅಧ್ಯಕ್ಷ ಇದ್ದೆಪ್ಪ. 72ನೇ ಇಸ್ವಿಯಲ್ಲಿ
ಜಿಲ್ಲಾ ಅಧ್ಯಕ್ಷ, ನಂತರ KPC ಅಧ್ಯಕ್ಷ. ಹಾಗಾಗಿ ಈ ಶಾಸಕಾಂಗ ಈ ಕ್ಷೇತ್ರದ ಪ್ರತಿಯೊಬ್ಬ ಮತದಾರರಿಗೆ ನಾನು ನನ್ನ ಈ ಕ್ಷಣ ಈ ಸ್ಥಾನಕ್ಕೆ ತಂದಿದ್ದ ಬಗ್ಗೆ ನನ್ನ ಗೌರವವನ್ನು ಅರ್ಪಣಿಸ್ತಾ ಇದ್ದೇನೆ. ಜನ ಕೆಲವು ಕಡೆ ಹೇಳ್ತಾರೆ, ನಾ ಹೇಳುದಿಲ್ಲ. ಈಗ ಜಾತಿ ರಾಜಕಾರಣ ಭಾಳ, ಜಾತಿ ಆಧಾರಿತ ಮತದಾನ ಆಗ್ತದೆ. ಆದರೆ ನನಗೆ ಯಾವ ಜಾತಿನೂ ಇಲ್ಲ, ಯಾವ ಧರ್ಮನೂ ಇಲ್ಲ. ಅದರ್ಥ ಮನೆಯಲ್ಲಿ ದೇವ ಪೂಜೆ ಮಾಡುವಾಗ ನಾನು ಮಾಡ್ತೇನೆ. ನಮ್ಮ ಸಂಸ್ಕಾರ ಪ್ರಕಾರ ನಮ್ಮ ಪೂರ್ವಜರು ಏನು ಮಾಡ್ತಾ ಬಂದು ಎಲ್ಲ ಮಾಡಿಸ್ತೇನೆ. ಆದರೆ ಸಾರ್ವಜನಿಕ ಜೀವನದಲ್ಲಿ ನನ್ನ ಕಣ್ಣಾಗೆ ಎಲ್ಲರೂ ಸಮ, ಅವರು ಎಲ್ಲರಿಗೆ ಸಮವಾಗಿ ನೋಡ್ತೀನಿ. ಹಾಗಾಗಿ ಇಷ್ಟು ವರ್ಷ ನಿಮ್ಮೆಲ್ಲರ ಆಶೀರ್ವಾದದಿಂದ, ಹಿರಿಯವರ ಆಶೀರ್ವಾದದಿಂದ, ಎಲ್ಲರ ಸಹಕಾರದಿಂದ ಜೀವಂತ ಉಳಿಲಿಕ್ಕೆ ಸಾಧ್ಯ ಆಯಿತು. 1971 ಕೃತಿ ಎಷ್ಟು ವರ್ಷ ಆಯಿತು? 55. ನನ್ನ ಮ್ಯಾಥಮೆಟಿಕ್ಸ್ ಒಳ್ಳೆ ಕ್ಯಾಂಡಿಡೇಟ್, ಒಳ್ಳೆ ಸ್ಟೂಡೆಂಟ್. ನಾನು ಮ್ಯಾಥಮೆಟಿಕ್ಸ್ 55 ವರ್ಷ. ಹಾಗಾಗಿ ಇದಕ್ಕೆ ಮೂಲತಃ ಈ ಕ್ಷೇತ್ರ ಜನ ಬಂದೆ. ನಾನು ಕ್ಷೇತ್ರ ಬಂದೆ ಮುಂಚಿನ ನನ್ನ ಕ್ಷೇತ್ರ ಹಲ್ಯಾಳ ಇತ್ತು. ಅವಾಗ ದಾಂಡೇಲಿ ಹಲ್ಯಾಳ ತಾಲೂಕಾದಲ್ಲಿ ಬರ್ತಿತ್ತು, ತಾಲೂಕು ಇದ್ದಿಲ್ಲ. ಮುನಗೋಡು ತಾಲೂಕು ಇತ್ತು, ಒಂದು ಭಾಗ ಯಲ್ಲಾಪುರ ತಾಲೂಕು ಬರ್ತಿತ್ತು. ಅದ ನಂತರ ಹಲ್ಯಾಳ ಮತ್ತು ದಾಂಡೇಲಿ ತಾಲೂಕು ಜೋಡ ತಾಲೂಕು ಆಗಿದೆ. ಈ ಜನ, ಈ ಮತದಾರರು ಜಾತಿ ಧರ್ಮ ಏನೂ ಅಪೇಕ್ಷೆ ಮಾಡದೆ ನನ್ನ ಕೈ ಬಲಪಡಿಸಿದ್ದಾರೆ. ಅದರಿಂದ ಈ ಅಭಿವೃದ್ಧಿ ಸಾಧಾಗದೇನ ನನ್ನ ಕಡೆಯಿಂದ ಅಭಿವೃದ್ಧಿ ಆಗಿಲ್ಲ, ಜನರಿಂದ ಅಭಿವೃದ್ಧಿ ಜನ ಮಾಡ್ಕೊಂಡಿದ್ದಾರೆ. ಇನ್ನು ಭಾಳ ಆಗಬೇಕಾಗಿ. ಈಗಾಗಲೇ ಕಮಿಷನರ್ ಹೇಳಿದಾಗೆ ದಾಂಡೇಲಿಗೆ ಕುಡಿಯುವ ನೀರು ಯೋಜನೆ ಮಂಜೂರು ಮಾಡಿ 70 ಕೋಟಿ ಅಲ್ಲ, 66 ಕೋಟಿ ಮುಗ್ದದೆ. ಕೆಲವು ಟೆಕ್ನಿಕಲ್ ಗ್ಲಿಚಸ್ ಇವೆ, ಅದು ಮುಗಿಸಿ ದಾಂಡೇಲಿಯ ಪ್ರತಿಯೊಂದು ಮನೆಗೇನು 24 ಗಂಟೆ ನೀರು ಕೊಡೋ ಯೋಜನೆ. ಏನರ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಏನಾರ ಸಮಸ್ಯೆ ಇದ್ರೆ ಕುಡಿಯುವ ನೀರು ಸಮಸ್ಯೆ. 24 ಗಂಟೆ ನೀರು ಸಿಗುವ ಪಟ್ಟಣಗಳು ಬೆರಳ ಮೇಲೆ ಇಳಿಸ್ಬೇಕು. ಹಾಗಾಗಿ ದೇವಿ ನಿಮ್ಮ ಮೇಲೆ ಆಶೀರ್ವಾದ ಮಾಡಿದ್ದಾಳೆ, ಸುಜಾ ಭವಾನಿ ದೇವಿ. ಬಡವ್ರ ಮನೆ ಇರ್ಬೋದು, ಆರ್ಥಿಕವಾಗಿ ಸಂಪನ್ನರ ಮನೆ ಇರ್ಬೋದು, ಯಾರ ಮನೆ ಇದ್ರೂ ಆ ನೀರು ಮೂಡ್ತದೆ. ಈ ನಗರಸಭೆಯ ಅಧ್ಯಕ್ಷ, ಉಪಾಧ್ಯಕ್ಷ, ಕೌನ್ಸಿಲರ್ ಅವಧಿ ಮುಗ್ದದೆ. ಅವರೆಲ್ಲರೂ ಪಾಪ ಪಕ್ಷಾತೀತವಾಗಿ ಹೇಳ್ತೇನೆ, ಎಲ್ಲರೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅಭಿವೃದ್ಧಿ ಬಗ್ಗೆ ನನ್ನ ಜೊತೆ ಚಿಂತನೆ ಮಾಡಿದ್ದಾರೆ. ಹಾಗಾಗಿ ನನ್ನ ಗ್ರ್ಯಾಂಡ್ದಿಂದ ಈಗಾಗಲೇ ನಿಮ್ಮ ಕಮಿಷನ್ ಹೇಳಿದಾಗೆ ಪುನಃ 11 ಕೋಟಿ ರೂಪಾಯಿ ದಾಂಡೇಲಿ ಕೊಟ್ಟಿದ್ದೇನೆ. 11 ಕೋಟಿ ರೂಪಾಯಿ ನನ್ನ ಶಾಸಕ ಅನುದಾನದಲ್ಲಿ. ಯಾಕೆ? ಗ್ರಾಮಾಂತರ ಪ್ರದೇಶ ಮಾಡಿದ್ದೇವೆ. ಹಳ್ಯಾಳ ಪಟ್ಟಣದ 112 ಹಳ್ಳಿಗಳಿಗೆ ಕುಡಿಯುವ ನೀರು ಹೋಗ್ತಾ ಇದೆ 24 ಗಂಟೆ. ಯೋಜನೆ ಮಂಜೂರ ಮುಗಿಲಿಕ್ಕೆ ಬಂದಿದೆ, ಮುಗ್ದದೆ. ಉದ್ಘಾಟನೆ ಮಾಡಬೇಕು. ಎಲ್ಲ ಹಳ್ಯಾಳ ತಾಲೂಕಿನ ಹಳ್ಳಿಗಳು, ಹಳ್ಯಾಳ ಪಟ್ಟಣಕ್ಕೂ ಸಹ 24 ಗಂಟೆ ನೀರು, ಕಾಳಿದ ನೀರು ಹೋಗ್ತದೆ. ಹಳ್ಯಾಳ ಹಳ್ಳಿಗಳಿಗೆ ಕಾಳಿದಿಂದ ನೀರು ಹೋಗ್ತದೆ. ನಿಮಗೂ ಕಾಳಿದ ನೀರು ಬರ್ತದೆ.
ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಶಾಸಕ ಆಗುವುದು ದೊಡ್ಡದಲ್ಲ, ಆದರೆ ಶಾಸಕ ಆದ ನಂತರ ನಮ್ಮ ಜವಾಬ್ದಾರಿ ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ಯುವಕರ ಪರವಾಗಿ, ಅಭಿವೃದ್ಧಿ ಪರವಾಗಿ ಹೆಜ್ಜೆ ಆಗಬೇಕು. ಶಾಸಕ ಆಗಿ ಮಲಗಬಾರ್ದು. ಈಗ ಜಾನ್ವರಿ ತಿಂಗಳು ಮುಗಿದ್ರೆ 2.5 ವರ್ಷ ಮುಗೀತು. ವೇಗದಿಂದ ಸಮಯ ದಿನಗಳು ಹೋಗ್ತಾ ಇವೆ. ಹಾಗಾಗಿ ಚುನಾವಣೆ ಎದುರಿಸಲಿಕ್ಕೆ ಭಾಳ ಜನ ಈಗ ಭಾಳ ಹುರುಪು, ಅದು ಹುರುಪು ಇರಬೇಕು. ಅದು ಚುನಾವಣೆ ಆದ ನಂತರ ಜನರ ಪ್ರತಿನಿಧಿ ಆಗಲಿ ಸೋಲ್ಲಿ ಜನರ ಪರವಾಗಿ ನಿಲ್ಲಬೇಕು, ಅಭಿವೃದ್ಧಿ ಪರವಾಗಿ ನಿಲ್ಲಬೇಕು, ಬಡವರ ಪರವಾಗಿ ನಿಲ್ಲಬೇಕು. ಇದು ಅವ್ರ ಕರ್ತವ್ಯ ಇರಬೇಕು. ಆ ಪ್ರಕಾರ ನನಗೆ ನಿಲ್ಲಲಿಕ್ಕೆ ದೇವಿ ತುಳಜಾಭವಾನಿ ಆಶೀರ್ವಾದ ಮಾಡಿಲ್ಲ. ಹಾಗಾಗಿ ನಮ್ಮ ಜನ ಏನಾದಾರೆ ಇಲ್ಲಿ ನನಗೇನಿಲ್ಲ ಬೆಂಬಲ. ಎಲ್ಲರೂ ಹೇಳ್ತಾರೆ ಕ್ಷೇತ್ರದಲ್ಲಿ 8 ಜನ ರೂಪಾಯಿ ಇವ್ರದ್ದು, 30,000 ಓಟು, 40,000 ಓಟು, ಎಷ್ಟು ಹೊಡ್ತಾವೆ ಇವ್ರ ಸಮಾಜದ್ದು. ನನ್ನ ಸಮಾಜದ್ದು 1,000 ಓಟು ಇಲ್ಲಿ, 1,000 ಇಲ್ಲ, 500 600 ಇರ್ಬೋದು. ಹಾಗೆ ನೀವೆಲ್ಲ ಕಾರಣ, ನಿಮ್ಮೆಲ್ಲರಿಗೂ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದು 1-2 ದಿವಸದಲ್ಲಿ ಹೇಳಬೇಕು. ಇದ್ದಿದ್ದು ಗ್ರ್ಯಾಂಡ್ ನಾನು ಫೈನಲ್ ಮಾಡ್ತಾ ಇದ್ದೇನೆ. ಭಾಳ ದಿನ ನಿನ್ನ ಹಾಗೋದು ನಿಂತಿದ್ದದು. ರಸ್ತೆಗಳು ಅಭಿವೃದ್ಧಿ ಇದೆ ದಾಂಡೇಲಿಯಲ್ಲಿ. ಯಾವುದೂ ನಗರಸಭೆ ಇರಬಹುದು. ಇನ್ನೂ ಆ ಮನೆಗಳಿಗೆ ಯಾರು ಅರ್ಜಿ ಹಾಕಿದರೆ ಇನ್ನೂ ಕೊಡ್ತೀವಿ ಇಲ್ಲದೆ ಅದು ಹೊಸ ರೇಟ್ ಆಗ್ತದೆ. ಬೆನಿಫಿಷರಿ ಸೆಲೆಕ್ಷನ್ ಆಗಿದೆ ಸರ್, ಓನ್ಲಿ ಈಗ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರಿಗೆ ಕೊಡೋದು ಸರ್. 1100 ಬೆನಿಫಿಷರಿ ಅವರ ಬದಲು ಕೊಡ್ಬೋದಲ್ಲ, ಅದು ಯಾರು ಮನೆ ಇರಬಾರ್ದು. ಅದು ಇಂಪಾರ್ಟೆಂಟ್ ಕಂಡೀಷನ್. ಮನೆ ಇದ್ದು ಮನೆ ಕೊಡ್ಲಿಕ್ಕೆ ಬರೋದಿಲ್ಲ, ಕೊಡಬಾರದು. ಹಾಗಾಗಿ ದಾಂಡೇಲಿ ಒಂದು ಕಾಲದಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್, ಹಿರನ್ ಭಾಯ್ದು, ಲಾಲ್ ಭಾಯ್ ಪಟೇಲ್ದು, ನಮ್ಮ ದಾಂಡೇಲಿ ಫೆರೋಲೈಸ್, ಲಾಲಿ ಸಾಹೇಬ್ದು ಇಂಡಿಯನ್ ಪ್ಲೈವುಡ್. ನಾನು ಸಣ್ಣ ಮಗು ಇರ್ತೆ, ನನ್ನ ತಂದೆಯವರು ಆ 3 ಕಂಪ್ನಿ ನ್ಯಾಯವಾದಿಗಳು ಅಂತ ನಾ ಆದೆ. ಅವ್ರ ಜೊತೆ ಬರ್ತಿದ್ದೆ. ನಾನು ಸಣ್ಣ ಮಗು ಇದ್ದೆ. ನನ್ನ ತಂದೆಯವರು ಮುನ್ಸಿಪಲ್ ಪ್ರೆಸಿಡೆಂಟ್ ಇದ್ದರು, ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಇದ್ದರು. ಏನಿತ್ತು ದಾಂಡೇಲಿಯಲ್ಲಿ? 3 ಕಂಪ್ನಿಗಳು. ಬಟ್ ಚೆನ್ನಾಗಿ ನಡೆದಿದ್ದು ಎಲ್ಲ 3 ಕಂಪ್ನಿಗಳು. ಆದರೆ ದಾಂಡೇಲಿ ಫೈನಾನ್ಸ್ ಕಂಪ್ನಿ ಅವರು ರಾ ಮಟೀರಿಯಲ್ ಅಂದರೆ ವಿದ್ಯುತ್ ಶಕ್ತಿ. ಅವ್ರಿಗೆ ಶಿವಮೊಗ್ಗದಲ್ಲಿ ಒಂದು ಹೈಡ್ರಲ್ ಪ್ರಾಜೆಕ್ಟ್ ಕೊಟ್ಟೆ. ಭಾಳ ಒಳ್ಳೆಯ ಜನ, ಹಿರನ್, ಭರತ್ ಭಾಯಿ, ಅವ್ರ ತಂದೆಯವರು ಲಾಲ್ ಭಾಯ್ ಪಟೇಲ್. ಅದ ಕಷ್ಟದಿಂದ ಆ ಪ್ರಾಜೆಕ್ಟ್ ಕೊಟ್ಟಿದ್ದು ಅವ್ರು ಮಾರಾಟ ಮಾಡಿಬಿಟ್ರು. ದಾಂಡೇಲಿ ಫೈನಾನ್ಸ್ ಇವತ್ತು ನಡೀತಿತ್ತು. ಅದು ಅವ್ರ ಕಷ್ಟ ಇತ್ತು, ಆರ್ಥಿಕ ಅವ್ರ ತೊಂದರೆ ಇಲ್ಲ. ಇಂಡಿಯನ್ ಪ್ಲೈವುಡ್ ಎಷ್ಟು ಚೆನ್ನಾಗಿ ದಾಂಡೇಲಿ ಪ್ಲೈವುಡ್ ಕಂಪ್ನಿ ಇತ್ತು. ನಂತರ ಶಿವಮೊಗ್ಗ ತಾಳಗುಪ್ಪದಲ್ಲಿ ಇತ್ತು, ದಾಂಡೇಲಿ ಇತ್ತು. ಲಾಲ್ ಭಾಯಿ, ನಮ್ಮ ಲಾಲಿ ಹೆಂಗಿದ್ರು 6 ಫೀಟ್ ಟಾಲ್, ಟರ್ಬನ್ ಹಾಕಿ ಭಾಳ ಚೆನ್ನಾಗಿ ನಡೆದಿತ್ತು. ಆದರೆ ಸರ್ಕಾರ ಆದೇಶ ಮಾಡೋದು ಒಂದು ಫಾರೆಸ್ಟ್ ಟ್ರೀನು ಕಟ್ ಮಾಡಬಾರ್ದು. ಓನ್ಲಿ ಡೆಡ್ ಆ್ಯಂಡ್ ಫಾಲನ್ ಟ್ರೀಸ್ ಶುಡ್ ಬಿ ಬ್ರಾಟ್. ಅದು ಮಾಡಿದಾಗಲೇ ಸರ್ಕಾರ ಸರಿ ಇದೆ. ಯಾಕಂದ್ರೆ ಪರಿಸರ ಉಳಿಬೇಕಲ್ಲ, ಅರಣ್ಯ ಉಳಿಬೇಕಲ್ಲ. ಅರಣ್ಯ ಉಳಿದ್ರೆ ಮಳೆ ಆಗ್ತದೆ, ಬೆಳಿಬೇಕು. ಈಗ ಅದನ್ನು ಕಡಿಮೆ ಆಗಿದೆ. ಅದು ಜನರ ಹಿತದಲ್ಲಿ, ಮಾನವನ ಹಿತದಲ್ಲಿ ಇಲ್ಲ. ಹಾಗಾಗಿ ಆ ಕಂಪ್ನಿನೂ ಕ್ಲೋಸ್ ಆಯಿತು. ಅದನ್ನು ದಾಂಡೇಲಿ ಮೇಲೆ ಜೋರ್ಡಾನ್ನಲ್ಲಿ ಸಾಕಷ್ಟು ಬಂದಿದ್ದಾವೆ. ಜೋರ್ಡಾನ್ ಪ್ರವಾಸೋದ್ಯಮ ಕೇಂದ್ರ ಅಂತ ಬೆಳೀತಾ ಇದೆ. ಎಲ್ಲ ಕಡೆಯಿಂದ ಜನ ಬರ್ತಾರೆ, ಕೇವಲ ಕರ್ನಾಟಕ ಅಲ್ಲ, ದೇಶದ ಬೇರೆ ಬೇರೆ ಭಾಗದಿಂದ ಜನ ಬರ್ತಾ ಇದ್ದಾರೆ.
ಪ್ರವಾಸೋದ್ಯಮ ಬೆಳೆದಿದೆ, ಉದ್ಯೋಗ ಅವಕಾಶ ಸೃಷ್ಟಿಯಾಗಿ ಪ್ರವಾಸೋದ್ಯಮದಲ್ಲಿ ನಾವು ಪ್ರವಾಸೋದ್ಯಮ ಮಂತ್ರಿ ಕೇವಲ ಕಾಲ ಇದ್ದೆ. ಅವು ಸಾಕಷ್ಟು ಹಣ ಬಿಡುಗಡೆ ಮಾಡಿದೆ. ಇಲ್ಲಿ ಈ ಭಾಗದ ಜೋಡ ಭಾಗದ ಈ ರಸ್ತೆಗಳು ಎಲ್ಲ ಇಡೀ ಕ್ಷೇತ್ರ ಬರ್ತದೆ, ಇಡೀ ಜಿಲ್ಲೆ ಬರ್ತದೆ, ಇಡೀ ರಾಜ್ಯ ಬರ್ತದೆ. ನಾವು ಸೀಮಿತವಾಗಿ ಕೆಲಸ ಮಾಡೋದಿಲ್ಲ. ಯಾವ ಕಾಲದಲ್ಲಿ ಯಾವ ಜವಾಬ್ದಾರಿ ಸಿಕ್ತು ಆ ಸಮಯದಲ್ಲಿ ಕೆಲಸ ಮಾಡಿದ್ದೇವೆ. ಇದಕ್ಕೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯ ಕೊಟ್ಟಿದ್ದೇವೆ. ಇಂಡಿಯನ್ ಪ್ಲೈವುಡ್ ದಾಂಡೇಲಿ ಫೆರೋಲಾಯ್ಸ್ ಬಂದ ಆದ ನಂತರ ಭಾಳಷ್ಟು ಕಷ್ಟ ಆಯ್ತಿದೆ. ಆದರೆ ಪ್ರವಾಸೋದ್ಯಮ ಆದ ನಂತರ ಜನರ ಮುಖ ಮೇಲೆ ಪುನಃ ನಗು ಕಾಣಿಸ್ತದೆ. ಹಾಗಾಗಿ ಇವತ್ತು ಕೆಲವು ಕಾರ್ಯಕ್ರಮಗಳು, ಒಂದು ನಮ್ಮ JN ರೋಡ್ ಅಲಂಕಾರ ಅಂದರೆ ಡೆಕೋರೇಟಿವ್ ಲೈಟ್ಸ್ ಅಲ್ಲ, ಡೆಕೋರೇಟಿವ್ ಲೈಟ್ಸು ಅದರ ಉದ್ಘಾಟನೆ ಮಾಡಿದ್ದೇವೆ. ಸಾಂಕೇತಿಕವಾಗಿ ಅಲ್ಲಿ ಹೋಗಿ ಮಾಡಿ ಬರ್ತಾಯಿದ್ದೇವೆ. ಎಲ್ಲರೂ ಬರಬೇಕಂತೇನಿಲ್ಲ, ಯಾಕಂದರೆ ಸಮಯ ಭಾಳ ಆಗಿದೆ. ಮತ್ತು ಸಾಂಕೇತಿಕವಾಗಿ ಕೆಲವು ಮನೆಗಳಲ್ಲ ಒಂದು ಎಲ್ಲ ಪೇಮೆಂಟ್ ಮಾಡಬೇಕು, ಎಲ್ಲ ಪೇಮೆಂಟ್ ಮಾಡಿದಂತ ಕೊಡೋದು. 100% ಪೇಮೆಂಟ್ ಮಾಡಿದ್ದಾರೆ ಸರ್. ಅವ್ರು ಮಾಡಲಿರಿ, ಬಾಕಿಯವರೆಲ್ಲ 100% ಪೇಮೆಂಟ್ ಮಾಡಬೇಕೇನು? ಮಾಡಬೇಕು ಸರ್. ಅವ್ರ ಕಾಂಟ್ರಿಬ್ಯೂಷನ್ ನೋಡಿ, ನಿಮ್ಮ ಕಾಂಟ್ರಿಬ್ಯೂಷನ್ ನೀವು ಮಾಡಿ ಮನೆಗಳು ತೊಗೊಳ್ರಿ. ಬಂಗಾರ ಅಂತ ಮನೆಗಳು ಆಗಿದ್ದಾವೆ. ನಿಮ್ಮ ಹಣ ತುಂಬಿದ್ರಿ, ಸಂಪೂರ್ಣ ತುಂಬಿಲ್ಲ. ಇಲ್ಲ ಹಣನೂ ಹೋಗ್ತದೆ, ಮನೆಯೂ ಹೋಗ್ತದೆ. ನಾನು ಮನವಿ ಮಾಡ್ತೇನೆ, ಕೈ ಜೋಡಿಸಿ ವಿನಂತಿ ಮಾಡ್ತಾ ಇದ್ದೇನೆ, ಸಾಲನ ಮಾಡಿರಿ, ಬಟ್ ಹಣ ತುಂಬಿ ನಿಮ್ಮ ಮನೆ ಹೆಸರು ಮಾಡಿಕೊಳ್ಳಿ. ಜೀವನದಲ್ಲಿ ಒಂದು ಮನೆ, ನನ್ನ ತಂದೆ ಒಂದು ಮನೆ ಇರೋದು ಇರಬೇಕಲ್ಲ, ಅದರ ಹೆಣ್ಮಕ್ಳಿಗೆ ಮಹತ್ವ. ಮತ್ತು ಮನೆ ನಾವು ಮಾಡೋದು ನಿಮ್ಮ ಹೆಸರಲ್ಲೇನೆ, ಹೌದಲ್ರಿ? ನಮ್ಮ ಮನೆ ಗಂಡಸ ಹೆಸರೇ ಮಾಡೋದಿಲ್ಲ. ಏನಪ್ಪ ಬಾಬು ಸಯ್ಯದ ನಿನ್ನ ಸಿಗುವುದಿಲ್ಲ, ಸಿಗುವುದು ಹೆಣ್ಮಕ್ಳಿಗೆ. ಹೆಣ್ಮಕ್ಳ ಹೆಸರೇ ಮನೆ ಕೊಡ್ತೀವಿ ನಾವು, ಯಾಕಂದರೆ ಸುರಕ್ಷಿತ ಇರ್ತದೆ. ಇವರೆಲ್ಲ ಹೋಗಿ ಮನೆ ಆದರೆ ಮಾರಾಟ ಮಾಡಿ ಹೋಗ್ಬಿಟ್ರಿ ಅವರು. ಹಾಗಾಗಿ ಮನೆ ಸುರಕ್ಷಿತವಾಗಿರಬೇಕು. ಒಂದು ಛಾಯೆ ಸಂರಕ್ಷಣೆ ಎಲ್ಲ ಕುಟುಂಬಕ್ಕೆ ಇರಬೇಕು. ಆ ಉದ್ದೇಶದಿಂದ ಸಿದ್ದರಾಮಯ್ಯ ಸರ್ಕಾರ ಈ ಯೋಜನೆಗಳು ಅನುಷ್ಠಾನಕ್ಕೆ ತಂದಿದ್ದಾರೆ. ಹಾಗಾಗಿ ತಮ್ಮೆಲ್ಲರ ಆಶೀರ್ವಾದ ಕೇಳ್ತಾ ಹೊಲಿಗೆ ಮಷೀನ್ಗಳು ಅದು ಸಾಂಕೇತಿಕವಾಗಿ ಕೊಡ್ತೇವೆ. ಟೋಟಲ್ ಎಷ್ಟು ಮಷೀನ್ಗಳು? 310 ಮಷೀನ್ಗಳು ಕೊಡಬೇಕು. ಇವತ್ತು ಸಾಂಕೇತಿಕವಾಗಿ ಕೊಡ್ತೇವೆ. ಬಾಕಿ ಎಲ್ಲರೂ ಮಷಿನ್ ಇಲ್ಲಿಂದ ಅವ್ರ ಮನೆ ಮುಟ್ಸ್ರಿ. ಅವ್ರು ಮಷಿನ್ ಏನು ತೊಗೊಳೋ ಹೋಗ್ಲಿಕ್ಕೆ ಸಾಧ್ಯತೆ? ಮನೆಗಳು ಮಷಿನ್ ಹೆಂಗೆ ತೊಗೊಳ್ಬೇಕು? ಅವರು ನಿಮ್ಮ ಅಡ್ರೆಸ್ ಇಲ್ಲೇನಾ? ಅಡ್ರೆಸ್ ಇದ್ರೆ ಹೋಮ್ ಡೆಲಿವರಿ ಕೊಟ್ಟು ಸೈ ತೊಗೊಳ್ರಿ. ಎಲ್ಲ ತೊಗೊಂಡೋಗಿ ಯಾಕೆ ಕೊಡ್ತಾರೆ ಅವರು? ಇವಾಗ ಸಾಂಕೇತಿಕವಾಗಿ 20 ಕೊಡೋದು ಕೊಡಿ, ಕೈ ಅಷ್ಟೇ ಇಲ್ಲೇ ಇಟ್ಕೊಳ್ರಿ. ಎಲ್ಲ ಮಿಷಿನ್ಗಳು ಕೇಳ್ರಿ, ಮೊದಲು ಡಿಸ್ಟರ್ಬ್ ಮಾಡಿಬಿಡಿ. ಎಲ್ಲ ಮಷಿನ್ಗಳು ಬರುವ 4-5 ದಿವಸದಲ್ಲಿ ಎಷ್ಟು ಮಷಿನ್ಗಳು? 310 ಮನೆಗಳು, 310 ಫಲಾವಣೆಗಳ ಹೆಸರಿನಲ್ಲಿ ಬರೋ 1 ವಾರ ಒಳಗಾಗಿ ನಮ್ಮ ಮನೆ ಬಂದು ಮುಟ್ತಾವೆ. ರಿಸೀಟ್ ಕೊಡ್ರಿ, ಅವ್ರ ಮನೆ ಮಷಿನ್ ಮುಟ್ಟಿದ ಮುಗಿ ನಾಳೆ ಮಾಡಿದ್ರೆ ಅವ್ರ ಸಂತೋಷ. 310 ಒಂದೇ ದಿನ ಮಾಡೋದು ಸಾಧ್ಯತೆ ಮಾಡಿ, ಒಂದು 2-3 ದಿನ ಬೇಕಾಗ್ತದೆ. ಸರಿಯಾಗಿ ಮಾಡಿ, ತಪ್ಪಾಗಬಾರ್ದು. ಅವ್ರ ಮನೆಗೆ ಮುಟ್ಟಿಸ್ಬೇಕು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಸಾಂಕೇತಿಕವಾಗಿ ಇದೀಗ ಹೊಲಿಗೆ ಯಂತ್ರದ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ದಾಂಡೇಲಿ ಪಟ್ಟಣ ಮಾಡಿದ್ವಿ.
ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ವೇಗದಲ್ಲಿ ತಮ್ಮ ಮಾರ್ಗದರ್ಶನ ತಮ್ಮ ನೇತೃತ್ವದಲ್ಲಿ ಬೆಳೆದ ದಾಂಡೇಲಿ ನಗರಕ್ಕೆ ಇವತ್ತು ವಿಶೇಷವಾಗಿ ನಗರದ ಸೌಂದರ್ಯೀಕರಣಕ್ಕಾಗಿ ವಿಶೇಷವಾದಂತಹ ದೀಪಗಳನ್ನು ಅಳವಡಿಕೆಯನ್ನು ಇವತ್ತು ಕಾರ್ಯಕ್ಕೆ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದಾರೆ. ದಾಂಡೇಲಿ ನಗರ ಇವತ್ತು ವಿಶ್ವದ ಲಕ್ಷ್ಯ ಮೇಲೆ ಹೋಗಿದೆ. ಅದರಲ್ಲಿ ಕೈಗಾರಿಕಾ ಕೇಂದ್ರ ಇತ್ತು. ಅದರ ನಂತರ ಕೆಲವು ಕಾರಣದಿಂದ ಮಾನವನ ನೀರು ತಪ್ಪಿದೆ. ಇಲ್ಲಿ ಇಂಡಿಯನ್ ಪ್ಲೈವುಡು, ದಂಡೇಲಿ ಫೆರೋಲಾಯ್ಸ್ ಮುಂತಾದಂಥ ಕಂಪ್ನಿಗಳು ಅರಣ್ಯ ಕಾಯ್ದೆಯಲ್ಲಿ ಒಂದು ಸಮಸ್ಯೆ ಮಾಡಿತ್ತು. ಅದರ ಪವರ್ ಸೆಕ್ಟರ್ನಲ್ಲಿ ಸಮಸ್ಯೆ ಆಗೋದು. ಹಾಗಾಗಿ ರೆಸ್ಕೋಪೆಕ್ಟಿಂಗ್ ಚೆನ್ನಾಗಿ ನಡೀತಾ ಇದೆ. ಇದು ಚೆನ್ನಾಗಿ ನಡೀಲಿ ಅಂತಂದು ಮಾಡಿದ ದಾಂಡೇಲಿಗೆ ಇಲ್ಲಿಯ ಯುವಕರಿಗೆ ಜನರಿಗೆ ಉದ್ಯೋಗ ಅವಕಾಶ Thank you.